ಹಾಯ್ ಸ್ನೇಹಿತರೆ, ನನ್ನ ಹೆಸರು ರಾಧಾ. ನಾನು ಸಿಟಿಯಲ್ಲಿರ್ತೀನಿ. ಮದುವೆಯಾಗಿ 6 ವರ್ಷ ಆದರೂ ಮಡಿಲಿ ತುಂಬಿಲ್ಲ. ಯಾಕಂದರೆ ನಮ್ಮ ಮನೆಯವರು ವಿದೇಶದಲ್ಲಿ ಕೆಲಸ ಮಾಡ್ತಾರೆ. 3-4 ತಿಂಗಳಿಗೊಮ್ಮೆ ಬಂದು ಹೋಗ್ತಾರೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಪಕ್ಕದ ಮನೆ ಮಕ್ಕಳನ್ನು ಆಡಿಸಿಕೊಂಡು ನಮ್ಮ ತಾಯಿ ಮತ್ತು ತಮ್ಮನ ಜೊತೆ ಕಾಲ ಕಳೀತಾ ಇರ್ತೀನಿ. ನನ್ನ ತಮ್ಮ ಡಿಗ್ರಿ ಓದ್ತಾ ಇದ್ದಾನೆ. ಅವನಿಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಫ್ಯಾಮಿಲಿ ಇದೆ. ಆ ಮನೆಯಲ್ಲಿ ರಘು ಅಂತ ಒಬ್ಬ ಯುವಕ ಇದ್ದಾನೆ. ಅವನು ಇವಾಗ ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಾ ಇದ್ದ. ನಾವು ಕೂಡ ಅಷ್ಟೇ ಅವರ ಮನೆಗೆ ಹೋಗಿ ಬರೋದು ಇತ್ತು. ಅವನು ನೋಡೋಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದ. ಒಳ್ಳೆ ಸಿನಿಮಾ ನಟನ ಥರ. ಯಾರು ನೋಡಿದರೂ ದೃಷ್ಟಿ ಬೇರೆ ಕಡೆ ತಿರುಗಿಸೋಕೆ ಮನಸ್ಸೇ ಆಗ್ತಿರಲಿಲ್ಲ. ಅವನು ಯಾವುದಾದರೂ ಕಾರಣ ಹೇಳಿ ದಿನಕ್ಕೆ 2-3 ಬಾರಿ ನಮ್ಮ ಮನೆಗೆ ಬಂದು ಗಂಟೆಗಟ್ಟಲೆ ಕೂತಿರ್ತಿದ್ದ. ನನ್ನ ತಮ್ಮನಿಗೂ ಅವನಿಗೂ ಒಳ್ಳೆಯ ಫ್ರೆಂಡ್ಶಿಪ್. ಇಬ್ಬರು ಮನೆಯಲ್ಲೇ ಕೂತು ಗೇಮ್ ಆಡೋದು, ಕ್ಯಾರಮ್ ಆಡೋದು ಮಾಡ್ತಿದ್ರು. ಅವನಿಗೂ ನಮ್ಮ ಜೊತೆ ತುಂಬ ಅನ್ಯೋನ್ಯತೆ ಇತ್ತು. ಹಾಗಾಗಿ ನಮಗೆ ಅವನು ತುಂಬ ಹತ್ತಿರ ಆಗಿದ್ದ. ಅವನು ಬಂದು ಕೂತಾಗ ನಾನು ಕೂಡ ಪಕ್ಕದಲ್ಲೇ ಕೂತು ಮಾತಾಡ್ತಿದ್ದೆ. ಸ್ನೇಹ ಇರೋದರಿಂದ ಅವನು ನನ್ನನ್ನು ಯಾವಾಗಲೂ ಹೆಸರಿನಿಂದಲೇ ಕರೀತಿದ್ದ. ಒಂದಿನ ನಮ್ಮ ಪಕ್ಕದ ಮನೆಯವರು ಅವರ ಸಂಬಂಧಿಕರ ಮದುವೆಗೆ ಹೋಗೋಕೆ ರೆಡಿಯಾಗಿದ್ದರು. ಆದರೆ ರಘು ಮಾತ್ರ ಊರಿಗೆ ಹೋಗಿರಲಿಲ್ಲ. ನಾವೆಲ್ಲ ಅವನು ಕೂಡ ಹೋಗಿದ್ದಾನೆ ಅಂದುಕೊಂಡಿದ್ವಿ. ಮಾರನೇ ದಿನ ನಾನು ಅಂಗಡಿಗೆ ಹಾಲು ತರೋಕೆ ಹೋದಾಗ ಅವನನ್ನು ನೋಡಿ ಶಾಕ್ ಆದೆ. ಏನು, ಊರಿಗೆ ಹೋಗಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವನು ಇಲ್ಲ, ಸ್ವಲ್ಪ ಕೆಲಸ ಇದೆ ಅಂದ. ನಾನು ಸ್ವಲ್ಪ ತಮಾಷೆಯಾಗಿ, ಏನೋ ನಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ವಾ ನಿನಗೆ ಅಂತ ಕೇಳಿದೆ. ಹಾಗೇನಿಲ್ಲ ಅಂದ. ಹಾಗಾದರೆ ಊಟಕ್ಕೆಲ್ಲ ಏನು ಮಾಡ್ತೀಯಾ ಅಂತ ಕೇಳಿದೆ. ಹೊರಗೆ ಮಾಡ್ತೀನಿ ಅಂದ. ಅದಕ್ಕೆ ನಾನು ಬೇಡ ಕಣೋ, ಮನೆಗೆ ಬಾ ಅಂತ ಕರೆದೆ. ಅವನು ಮನೆಗೆ ಬಂದಾಗ ನನ್ನ ತಮ್ಮ ಹೇಳಿದ, ಇವನು ಚೆನ್ನಾಗಿ ಕಬಡ್ಡಿ ಆಡ್ತಾನೆ. 4 ದಿನ ಬಿಟ್ಟು ಕಾಲೇಜಿನಲ್ಲಿ ಟೂರ್ನಮೆಂಟ್ ಇದೆ, ಅದಕ್ಕೆ ಮದುವೆಗೆ ಹೋಗಿಲ್ಲ ಅಂತ. ನಾನು ಕೇಳಿದಾಗ ಅವನು ಹೌದು ಅಂದ. ಆಗ ಸುಮ್ಮನಿರದ ನನ್ನ ತಮ್ಮ, ರಾಧಾ ಅಕ್ಕನಿಗೂ ಕಬಡ್ಡಿ ಚೆನ್ನಾಗಿ ಗೊತ್ತು, ಒಂದು ಸಲ ಕಾಲೇಜು ಟೀಮ್ ಲೀಡ್ ಮಾಡಿದ್ಲು ಅಂತ ಹೇಳಿದ. ರಘು ತಕ್ಷಣ, ಹಾಗಾದರೆ ನನಗೆ ಒಂದಿಷ್ಟು ಟ್ರಿಕ್ಸ್ ಹೇಳಿಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಈ ಸಲ ಕಪ್ ಗೆಲ್ಲಲೇಬೇಕು ಅಂತ ನಮ್ಮ ಟೀಮ್ ಪ್ರಯತ್ನ ಪಡ್ತಾ ಇದೆ ಅಂದ. ನಾನು ಇಲ್ಲ, ಆಗೋಲ್ಲ, ಅವನ ಮಾತು ಕೇಳಬೇಡ ಅಂತ ಹೇಳಿದರೂ ನನ್ನ ತಮ್ಮ ಹಳೆ ಫೋಟೋಗಳನ್ನು ತೋರಿಸಿಬಿಟ್ಟ. ಅವನು ಕೇಳಿದ ಮೇಲೆ ನಾನು ಕಬಡ್ಡಿ ಆಡ್ತಿದ್ದೆ ಅಂತ ಒಪ್ಕೊಂಡೆ. ಅವನು ಇವಾಗಲೇ ಹೇಳಿಕೊಡಿ ಅಂತ ಕೇಳಿದ. ನಾನು ಇವಾಗ ಆಗೋಲ್ಲ, ಹೇಗೋ ನಿಮ್ಮ ಮನೆಯ ಹಾಲು ದೊಡ್ಡದಿದೆ, ಅಲ್ಲಿ ಯಾರೂ ಇಲ್ಲ, ನಾನು ಸಾಯಂಕಾಲ ಟೀ ಟೈಮಿಗೆ ಬಂದು ಹೇಳಿಕೊಡ್ತೀನೆಂದೆ. ಅವನು ಸರಿ ಅಂದ. ಸಂಜೆ ನಾನು ನನ್ನ ತಮ್ಮ ಇಬ್ಬರು ಸೇರಿ ಅವನ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ವಿ. ಅವನು ಒಳಗಿಂದ 1 ನಿಮಿಷ ಬಟ್ಟೆ ಚೇಂಜ್ ಮಾಡ್ತೀನಿ ಅಂದ. ಆಮೇಲೆ ಬಂದು ಬಾಗಿಲು ತೆಗೆದ. ಅವನನ್ನು ಕಬಡ್ಡಿ ಡ್ರೆಸ್ನಲ್ಲಿ ನೋಡಿದಾಗ ನನ್ನ ಕಣ್ಣುಗಳೇ ನನ್ನನ್ನು ನಂಬಲಿಲ್ಲ. ನೋಡೋಕೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದ. ನಾನು ಸುಮ್ಮನೆ ನಿಂತಿದ್ದೆ. ಆಮೇಲೆ ಇಬ್ಬರು ಒಳಗೆ ಹೋದ್ವಿ. ಹಾಲಿನಲ್ಲಿ ನಾನು ಅವನಿಗೆ ಕಬಡ್ಡಿ ಟ್ರಿಕ್ಸ್ ಹೇಳಿಕೊಡುತ್ತಿದ್ದೆ. ಹೀಗೆ ಹೇಳಿಕೊಡುತ್ತಿದ್ದಾಗಲೇ ನನ್ನ ತಮ್ಮನಿಗೆ ಒಂದು ಫೋನ್ ಬಂತು. ಅವನು ತನ್ನ ಬೈಕ್ ತಗೊಂಡು ಹೊರಗೆ ಹೋದ. ಆಗ ಇಬ್ಬರೇ ಹಾಲಿನಲ್ಲಿದ್ವಿ. ನಾನು ಅವನಿಗೆ ಮುಂದೆ ನಿಂತು ಕಾಲು ಎಳೆಯುವಂತೆ ಹೇಳಿದೆ. ಅವನು ಜೋರಾಗಿ ಎಳೆದುಬಿಟ್ಟ. ನಾನು ಕೂಡಲೇ ಅವನ ಮೇಲೆ ಬಿದ್ದು ಬಿಟ್ಟೆ. ಅವನು ಒಂದು ಕ್ಷಣ ಸುಮ್ಮನಾಗಿದ್ದ. ಆಮೇಲೆ ನಾನು ಎದ್ದು ನಿಂತು, ಕಬಡ್ಡಿ ಹೇಳಿಕೊಡುವಾಗ ಇಷ್ಟು ಜೋರಾಗಿ ಕಾಲೆಳೆದರೆ ಹೇಗೆ ಅಂತ ಕೇಳಿದೆ. ಅವನು ಕ್ಷಮಿಸಿ ಅಂದ. ಹೀಗೆ ಬಿದ್ದ ಮೇಲೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಯೋಚನೆಗಳು ಶುರುವಾದವು. ಯಾಕಂದರೆ ಸುಮಾರು 6 ತಿಂಗಳಾಗಿತ್ತು ನನ್ನ ಗಂಡ ದೂರ ಇದ್ದಿದ್ದರಿಂದ. ನಾನು ಒಂಟಿಯಾಗಿದ್ದೆ. ಈ ವಿಷಯವನ್ನು ನಾನು ಯಾರ ಬಳಿಯೂ ಹೇಳೋಕೆ ಆಗಿರಲಿಲ್ಲ. ಅವನನ್ನು ಆ ರೀತಿ ನೋಡಿದ ಮೇಲೆ ನನಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ. ಆಮೇಲೆ ನನ್ನ ತಮ್ಮ ವಾಪಸ್ ಬಂದ. ನಾನು ಅವನಿಗೆ ಕಬಡ್ಡಿ ಬಗ್ಗೆ ಇನ್ನೂ ಹೆಚ್ಚಿನ ವಿಶೇಷ ತರಬೇತಿ ನೀಡಿದೆ. ವಿರೋಧಿಗಳನ್ನು ಹೇಗೆ ಎದುರಿಸುವುದು, ಹೇಗೆ ತಡೆಯೋದು ಅನ್ನೋದನ್ನು ಹೇಳಿಕೊಟ್ಟೆ. 2 ದಿನದಲ್ಲಿ ಎಲ್ಲ ಟ್ರಿಕ್ಸನ್ನು ಹೇಳಿಕೊಟ್ಟೆ. ಈ ಟ್ರೈನಿಂಗ್ ಟೈಮ್ನಲ್ಲಿ ನಾನು 2-3 ಬಾರಿ ಬಿದ್ದರೂ ನಾವಿಬ್ಬರು ಮೊದಲಿಗಿಂತ ಹೆಚ್ಚು ಹತ್ತಿರವಾದ್ವಿ. ಅವನ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು. ಈ 2 ದಿನಗಳಲ್ಲಿ ನನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳು ಮೂಡಿದವು. ಒಂದಿಷ್ಟು ತಿಂಗಳ ನಂತರ
ನಮ್ಮ ಮನೆಯವರು ಯಾವುದೋ ಕೆಲಸಕ್ಕೆ ಊರಿಗೆ ಹೋಗಿದ್ದರು. ಆಗ ಅವನು ನಮ್ಮ ಮನೆಗೆ ಬಂದ. ಮನೆಯಲ್ಲಿ ನಾನು ಮಾತ್ರ ಇದ್ದೆ. ಅವನು ಮಧ್ಯಾಹ್ನ ಬಂದಿದ್ದ. ನಾನು ಅವನಿಗೆ ಕಾಲೇಜು ಬಗ್ಗೆ, ಆಟಗಳ ಬಗ್ಗೆ ಮಾತು ಶುರು ಮಾಡಿದೆ. 5-6 ಪ್ರಶ್ನೆಯನ್ನು ಕೇಳಿದೆ. ಮೇಲೆ ನೀನು ಯಾರಿಗೂ ಹೇಳಲ್ಲ ಅಂದರೆ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳು ಅಂದೆ. ಅವನು ಸರಿ ಕೇಳು ಅಂದ. ನಿನ್ನ ಹಿಂದೆ ಎಷ್ಟು ಜನ ಹುಡುಗಿಯರು ಬಿದ್ದಿದ್ದಾರೆ ಅಂತ ಕೇಳಿದೆ. ಅವನು ಸಾಕಷ್ಟು ಜನ ಬಿದ್ದಿದ್ದಾರೆ, ಆದರೆ ನಾನು ಯಾರಿಗೂ ಓಕೆ ಅಂತ ಹೇಳಿಲ್ಲ ಅಂದ. ನಾನು ಯಾಕೆ ಅಂತ ಕೇಳಿದೆ. ಅವರೆಲ್ಲ ಫ್ರೆಂಡ್ಸ್ ಮಾತ್ರ ಅಂದ. ಆಗ ನಾನು ಹಾಗಾದರೆ ನಾನೂ ಫ್ರೆಂಡ್ಸ್ ಅಲ್ವಾ ಅಂತ ಕೇಳಿದೆ. ಅವನು ಸುಮ್ಮನಾದ. ನಾನು ಹೇಳು ಪರವಾಗಿಲ್ಲ ಎಂದಾಗ ಅವನು ಏನಿಲ್ಲ ಬಿಡು ಅಂತ ಹೇಳಿ ಮಾತು ಮುಗಿಸಿದ. ಆದರೆ ನನಗೆ ಅವನ ಮಾತಿನ ಅರ್ಥ ಆಗಿತ್ತು. ಕೆಲವರಿಗೆ ತಮಗಿಂತ ಜಾಸ್ತಿ ವಯಸ್ಸಿನವರು ಇಷ್ಟ ಆಗ್ತಾರೆ, ಆದರೆ ಹೇಳೋಕ್ಕೆ ಆಗಲ್ಲ, ಹಾಗಾಗಿ ಸುಮ್ಮನೆ ಇರ್ತಾರೆ ಅಂತ. ನನಗೂ ಗೊತ್ತಿತ್ತು. ಮನೆಯಲ್ಲಿ ಎಲ್ಲರೂ ಹೊರಗೆ ಹೋಗಿದ್ದರಿಂದ ಎಲ್ಲವೂ ಶಾಂತವಾಗಿತ್ತು. ಅದೇ ದಿನ ಸಾಯಂಕಾಲ ಅವನು 2ನೇ ಸುತ್ತಿನ ಕಬಡ್ಡಿ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದ. ಅವನು ಮ್ಯಾಚ್ ಗೆದ್ದ. ನಾನು ಅವನಿಗೆ ಧನ್ಯವಾದ ಹೇಳಿದಾಗ ಅವನು ಪರವಾಗಿಲ್ಲ, ನೀವೇ ತರಬೇತಿ ನೀಡಿದ್ದು ಅಂತ ಹೇಳಿ ನಕ್ಕ. ಹೀಗೆ ಕೆಲವು ತಿಂಗಳು ಕಳೆಯಿತು. ಆಮೇಲೆ ನಾನು ನನ್ನ ಗಂಡನ ಜೊತೆ ವಿದೇಶಕ್ಕೆ ಶಿಫ್ಟ್ ಆದೆ. ಇವಾಗ ಇಲ್ಲಿ ಹಾಯಾಗಿದ್ದೀನಿ. ಈ ದೊಡ್ಡ ಸಿಟಿಯಲ್ಲಿ ನಮ್ಮ ಹಳೆ ನೆನಪುಗಳನ್ನು ನೆನೆಸಿಕೊಳ್ತೀನಿ. ಈಗ ಎಲ್ಲವೂ ಬದಲಾಗಿದೆ. ಅವನ ಸ್ನೇಹವೂ ಅಲ್ಲಿಗೆ ನಿಂತು ಹೋಗಿದೆ. ಇವಾಗ ನಾನು ನನ್ನದೇ ಲೋಕದಲ್ಲಿ ಆರಾಮಾಗಿದ್ದು ಹಿಂದೆ ನಡೆದ ಎಲ್ಲ ಘಟನೆಗಳನ್ನು ಮರೆತು ಹೊಸ ಜೀವನ ನಡೆಸುತ್ತಿದ್ದೀನಿ. ಯಾಕಂದರೆ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡಬಾರ್ದಲ್ವಾ ಅನ್ನೋದು ನನ್ನ ಉದ್ದೇಶ. ಇರುವ ಜೀವನವನ್ನು ಚೆನ್ನಾಗಿ ನಡೆಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಸ್ನೇಹಿತರೆ, ಇಂಥ ಕಾಲ್ಪನಿಕ ಕಥೆಗಳಿಗೆ ನೀವು ಯಾವತ್ತೂ ಪ್ರಾಮುಖ್ಯತೆ ಕೊಡಬಾರ್ದು. ಉತ್ತಮ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಒಳ್ಳೊಳ್ಳೆ ಕಥೆಗಳನ್ನು ಓದಿ ಸ್ಫೂರ್ತಿ ಪಡಿಬೇಕು. ಕೇವಲ ಈ ಕತೆ ಮನರಂಜನೆಗಾಗಿ ಮಾಡಿರೋದು ಮಾತ್ರ. ಯಾರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬಾರ್ದು ಅಂತ ಹೇಳುತ್ತಾ ಮತ್ತೆ ಇದೇ ರೀತಿಯಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕತೆ ಕೇಳಿದ್ದಕ್ಕಾಗಿ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಬಾಯ್ ಬಾಯ್.